ಎಸ್ ಪ್ರಮುಖವಾಗಿ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಸೋಲುಂಟಾದಂತಹ ಹಿನ್ನೆಲೆಯಲ್ಲಿ ಸಚಿವರ ಕುರ್ಚಿಗೆ ಕುತ್ತುಂಟಾಗಿದೆ. ಸಚಿವರ ಎದೆಯಲ್ಲಿ ಡವಡವ ಶುರುವಾಗ್ತಾ ಇದೆ. ರಾಜೀನಾಮೆಯ ಗುಸುಗುಸು ಕೇಳಿ ಬರ್ತಾ ಇದೆ. ಕೆಲ ಸಚಿವರಿಗೆ ಈಗಲೇ ನಡುಕ ಶುರುವಾಗಿರುವಂತದ್ದು. ಲೋಕಸಭಾ ಚುನಾವಣೆಗೂ ಮುನ್ನ ಮಹತ್ವದ ಜವಾಬ್ದಾರಿಯನ್ನ ನೀಡಲಾಗಿತ್ತು. ಪ್ರಭಾವಿ ಸಚಿವರ ಕ್ಷೇತ್ರದಲ್ಲಿಯೇ ಹಿನ್ನಡೆಯಾಗಿದೆ. ವರಿಷ್ಠರು ಇದಕ್ಕೆ ಸಿಡಿಮಿಡಿಗೊಂಡಿದ್ದಾರೆ. ಪ್ರಮುಖವಾಗಿ ಲೋಕಸಭಾ ಚುನಾವಣೆಯ ಪ್ರತಿಷ್ಠೆಯ ಕಣವಾಗಿ ಕಾಂಗ್ರೆಸ್ ತೆಗೆದುಕೊಂಡಿತ್ತು. ಇದಾದ ನಂತರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಹಿಟ್ಟ ಹೆಜ್ಜೆಯನ್ನ ಹಿಂದಿಡಬಾರದು, ಪ್ರತಿ ಕ್ಷೇತ್ರದಲ್ಲೂ ಕೂಡ ಗೆಲುವನ್ನ ಸಾಧಿಸಬೇಕು ಅನ್ನುವಂತ ಒಂದು ತಂತ್ರಗಾರಿಕೆ ಅಜೆಂಡವನ್ನ ರೂಪಿಸಿ ಲೋಕಸಭಾ ಚುನಾವಣೆಯನ್ನ ಎದುರಿಸೋದಕ್ಕೆ ಮುಂದಾಗಿತ್ತು. ಆದ್ರೆ ಕೆಲವೊಂದಿಷ್ಟು ಪ್ರಭಾವಿ ಸಚಿವರ ಸ್ವಕ್ಷೇತ್ರಗಳಲ್ಲೇ ಈ ಬಾರಿ ಸೋಲುಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಸೋಲಿನ ಬೆನ್ನಲ್ಲೇ ಕೆಲ ಸಚಿವರಿಗೆ ಡವಡವ ಶುರುವಾಗಿದೆ. ರಾಜೀನಾಮೆಯ ಗುಸುಗುಸು ಪಿಸು ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಕೆಲ ಶಾಸಕರಿಗೆ ಸಚಿವರುಗಳಿಗೆ ನಡುಕ. ಯಾಕಂದ್ರೆ ಒಂದು ಕಡೆ ಕೊಟ್ಟ ಜವಾಬ್ದಾರಿಯನ್ನ ನಿಭಾಯಿಸಲಿಲ್ಲ ಅಂತಂದ್ರೆ ಪಕ್ಷದಲ್ಲಿ ಸಂಘಟನೆ ಹೇಗ್ ಮಾಡ್ತಾರೆ, ಪಕ್ಷವನ್ನ ಅಧಿಕಾರಕ್ಕೆ ತರುವಂತಹ ನಿಟ್ಟಿನಲ್ಲಿ ಯಾವ ರೀತಿ ಶ್ರಮಿಸ್ತಾರೆ ಅನ್ನುವಂಥದ್ದೇ ಪ್ರಶ್ನೆ ಆಗುತ್ತೆ. ಈ ಹಿಂದೆ ಕೂಡ ಕೆಲವೊಂದಿಷ್ಟು ಸಚಿವರ ಬದಲಾವಣೆ, ಸಚಿವ ಸ್ಥಾನದ ಬದಲಾವಣೆ, ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಸಚಿವರಿಗೆ ಕೊಟ್ಟಿರುವಂತಹ ಖಾತೆಗಳನ್ನ ಯುವಕರಿಗೆ, ಆಕ್ಟಿವ್ ಆಗಿ ಇರುವಂತವರಿಗೆ, ಯಾಕಂದ್ರೆ ಜಡಸ್ಥಿತಿ ಕಾಯ್ದುಕೊಂಡಿರುವಂತಹ ನಾಯಕರುಗಳಿಗೆ ರುಚಿ ಮುಟ್ಟಿಸಬೇಕಾಗಿದೆ. ಉಸ್ತುವಾರಿಕೆಯನ್ನ ಕೊಡಲಾಗಿತ್ತು ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ. ಆ ಕ್ಷೇತ್ರಗಳಲ್ಲೇ ಸೋಲಾಗಿರುವಂತದ್ದು. ಬೆಳಗಾವಿ ಅಂದ ತಕ್ಷಣ ಒಂದ್ ರೀತಿ ಹೈ ವೋಲ್ಟೇಜ್ ಕಣ ಕೂಡ. ಅಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸ್ಪರ್ಧೆ ಮಾಡ್ತಾರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ. ಆದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಬಾರಿಯ ಸರ್ಕಾರದಲ್ಲಿ ಏಕೈಕ ಮಹಿಳಾ ಮಂತ್ರಿ, ಒಂದು ಬಲಿಷ್ಠ ನಾಯಕಿ. ಆಕೆಯ ವಾಕ್ಚಾತುರ್ಯದ ಮುಖಾಂತರವಾಗಿ ಸಾಕಷ್ಟು ಮಹಿಳೆಯರು ಕೂಡ ಅವರಿಗೆ ಮತವನ್ನ ಹಾಕಿದ್ರು. ಅದಾದ ನಂತರವಾಗಿ ಮಹಿಳೆಯರಿಗೋಸ್ಕರನೇ ತಂದಂತಹ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ ಇವೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗಿದ್ವು. ಆದ್ರೆ ತಮ್ಮ ಮಗನನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ ಸಾಧ್ಯವಾಗ್ಲಿಲ್ಲ ಅವರಿಗೆ. ಅಭೂತಪೂರ್ವ ಗೆಲುವನ್ನ ಜಗದೀಶ್ ಶೆಟ್ಟರ್ ಅವರು ಸಾಧಿಸಿದ್ರು. ಸೊ ಇದೆಲ್ಲವೂ ಕೂಡ ಇನ್ನೊಂದು ಕಡೆ ಮೈಸೂರಿನಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಖಾತೆ ತೆಗೆಯೋದಕ್ಕೋಸ್ಕರ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇತ್ತು. ತವರು ಕ್ಷೇತ್ರದಲ್ಲೇ ಸಾಕಷ್ಟು ಜನರಿಗೆ ಸೋಲಾಗಿದೆ. ತಮ್ಮ ಕ್ಷೇತ್ರದ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವಂತಹ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಪ್ರಭಾವಿ ಸಚಿವರು ಹಿನ್ನಡೆ ಕಾಯ್ದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಲೋಕಸಭಾ ಚುನಾವಣೆಗೂ ಮುಂಚೆಯೇ ಸಾಕಷ್ಟು ಜವಾಬ್ದಾರಿಯನ್ನ ಕೊಡಲಾಗಿತ್ತು. ಯಾವೊಬ್ಬ ಸಚಿವರು ಕೂಡ ಆಕ್ಟಿವ್ ಆಗಿಲ್ಲ. ಎಲ್ಲಾ ಸಚಿವರುಗಳು ಕೂಡ ಸ್ಥಿರತೆಯನ್ನ ಕಾಯ್ದುಕೊಂಡಿದ್ದಾರೆ. ಒಂದು ಅಭಿವೃದ್ಧಿ ವಿಚಾರವಾಗಿ ಆಗಿರ್ಲಿ, ಪಕ್ಷ ಸಂಘಟನೆ ಆಗಿರ್ಲಿ, ಸ್ಥಳೀಯ ಮಟ್ಟದ ಚುನಾವಣೆಗಳು ಇನ್ನೇನು ಆರಂಭವಾಗುತ್ತೆ, ಆ ಸಂದರ್ಭದಲ್ಲಿ ಸ್ಥಳೀಯ ಮಟ್ಟದಿಂದಲೂ ಕೂಡ ಹಿಡಿತವನ್ನ ಸಾಧಿಸಬೇಕು. ಆದ್ರೆ ಸಚಿವರುಗಳೆಲ್ಲ ಕೂಡ ಜಡಸ್ಥಿತಿಯನ್ನ ಕಾಯ್ದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ರುಚಿ ಮುಟ್ಟಿಸಬೇಕಾಗಿದೆ ಸಚಿವರಿಗೆ, ಕೆಲ ಸಚಿವರ ಕುರ್ಚಿಗೆ. ಯಾಕಂದ್ರೆ ವಯಸ್ಸಾದಂತವರಿಗೆ ಸಚಿವ ಸ್ಥಾನ ಕೊಟ್ರೆ ಅವರಿಗೆ ಸಂಚಾರ ಮಾಡೋದಕ್ಕಾಗಲ್ಲ, ಕ್ಷೇತ್ರ ಸಂಚಾರಕ್ಕೆ ಹೋಗೋದಕ್ಕಾಗಲ್ಲ. ಸ್ವಲ್ಪ ಆಕ್ಟಿವ್ ಇರುವಂತಹ ಯುವ ನಾಯಕರಿಗೆ ಆ ಸ್ಥಾನಗಳನ್ನ ಕೊಟ್ರೆ ನಿಭಾಯಿಸಬಲ್ಲಂತಹ ಎಲ್ಲ ಹೊಣೆಗಾರಿಕೆಯನ್ನು ಅವ್ರಿಗೆ ಕೊಡಬಹುದು. ಈಗ ಸಚಿವ ಸ್ಥಾನವನ್ನ ಪಡೆದುಕೊಂಡು ಹಿರಿಯ ನಾಯಕರು ಇರ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಪಕ್ಷಕ್ಕೋಸ್ಕರ ದುಡ್ದಂತವ್ರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಶ್ರಮಿಸಿದ್ದಾರೆ. ಪಕ್ಷ ಕಟ್ಟುವಲ್ಲಿ ಬಹಳ ಅವರ ಅಪಾರವಾದಂತ ಕೊಡುಗೆ ಇದೆ ಅನ್ನೋ ಕಾರಣಕ್ಕಷ್ಟೇ ಸಚಿವ ಸ್ಥಾನವನ್ನ ಕೊಡಬೇಕು. ಆದ್ರೆ ಸಚಿವ ಸ್ಥಾನ ಬರೀ ಕೇವಲ ಇಟ್ಕೊಂಡು ಪೂಜೆ ಮಾಡೋದಕ್ಕಲ್ವಲ್ಲ. ಸಚಿವ ಸ್ಥಾನ ಕೊಡುವಂತದ್ದು ಆ ಇಲಾಖೆಗೆ, ಆ ಖಾತೆಗೆ ಸಂಬಂಧಪಟ್ಟಂತೆ ಕೆಲಸವನ್ನ ನಿರ್ವಹಿಸೋದಿಕ್ಕೆ. ಆದ್ರೆ ಈಗ ಒಂದು ಕಡೆ ಗ್ಯಾರಂಟಿ ಯೋಜನೆಯು ಕೈ ಕೊಟ್ಟಿದೆ.